यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನ್ಯಾಯಾಧೀಶರನ್ನ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿ ಈ ದಲಿತರಲ್ಲಿ ಉಂಟಾಗಿರ್ತಕ್ಕಂಥ ಬಿಕ್ಕಟ್ಟನ್ನು ಬಗೆಹರಿಸಲಿಕ್ಕೆ ಸುಮಾರು 101 ಜಾತಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಪರ್ಸೆಂಟೇಜನ್ನು ನಿಗದಿಗೊಳಿಸಲಿಕ್ಕೆ ಈಗ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದಾರೆ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲ ಕಡೆ ಸಮೀಕ್ಷೆಗಳು ನಡೀತಾ ಇದ್ದಾವೆ. ಸಮೀಕ್ಷೆಗಳ ವಿವರ ಈ ರೀತಿ ಇದೆ. 5ರಿಂದ 29ರವರೆಗೆ 5/5/2025ರಿಂದ 5/5/2029ವರೆಗೆ ಮನೆ ಮನೆಗೆ ಭೇಟಿ ನೀಡಿ ಗಣತಿ ಮಾಡ್ತಾ ಇದ್ದಾರೆ. ಎರಡನೇ ಹಂತ ಬಂದು ಮತಗಟ್ಟೆಗಳ ವಿಶೇಷ ಶಿಬಿರವನ್ನು ಮಾಡಿ ಅಲ್ಲೇನೆ ಅವ್ರನ್ನ ಕರೆಸಿ ಮೇ 30ರಿಂದ ಜೂನ್ 1ರವರೆಗೆ ಆನ್ಲೈನ್ ಗಣತಿ ಜಾತಿ ಪ್ರಮಾಣ ಪತ್ರದ ಆಡಿ ನಂಬರ್ ಕಡ್ಡಾಯ, ಅಂದರೆ ಆನ್ಲೈನ್ದಲ್ಲಿ ಮಾಡಬೇಕಾದ್ರೆ ಅವರು ಇರ್ತಕ್ಕಂಥ ಸಮುದಾಯದ ಆಡಿ ನಂಬರ್ ಜಾತಿ ಪ್ರಮಾಣ ಕಡ್ಡಾಯವಾಗಿ ಇದನ್ನು ನಮೂದಿಸಲಿಕ್ಕೆ ಇದೆ. ಆ ಮೂಲಕ ನಾವಿವತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಛಲವಾದಿ ಬಂಧುಗಳಿಗೆ ಒಂದು ನಿಖರವಾಗಿ ತಮ್ಮ ಜಾತಿಯನ್ನು ಬಲೇರ್, ಬಲೆ, ಬಲಗೈ, ಛಲವಾದಿ, ಮಹರ್, ಪರ್ಯಾಯ, ಮಾಲ ಈ ರೀತಿ ಸಮಾನಾಂತರ ಜಾತಿಗೆ ಅನ್ವಯಿಸುವ ಹಾಗೆ ಅದೊಂದು ಕಾಲಮ್ ಮಾಡಿದರೆ ಆ ಕಾಲಮ್ಗೆ ತಕ್ಕಂಗೆ ತಾವು ನಮೂದಿಸಿ ಮಾಡಲಿಕ್ಕೆ ಅಂತೇಳಿ ನಾವು ತಮ್ಮ ಮೂಲಕ ನಮ್ಮ ಸಮುದಾಯಕ್ಕೆ ಒಂದು ಅಪೀಲ್ ಮಾಡ್ತಾ ಇದ್ದೇವೆ. ಎರಡನೇ ವಿಷಯ ಬಂದು ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಬೇಡ ಜಂಗಮ ಅಂತಕ್ಕಂಥ ವೀರೇಶ್ ಅವರು ಕೂಡ ನಕಲಿ ಬೇಡ ಜಂಗಮರಾಗಿ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹಲವಾರು ನೌಕರಿಯನ್ನ ಗಿಟ್ಟಿಸಿ ಹಲವಾರು ಈ ಪರಿಶಿಷ್ಟ ಜಾತಿಯವರ ಒಂದು ಅನ್ನಕ್ಕೆ ಕನ್ನ ಹಾಕ್ತಕ್ಕಂಥ ಹುನ್ನಾರ ನಡೆದಿದೆ. ಈ ಎರಡು ವಿಷಯಗಳ ಬಗ್ಗೆ ಇವತ್ತು ನಾವಿಲ್ಲಿ ಚರ್ಚೆಗೆ ತಮ್ಮನ್ನ ಆಹ್ವಾನಿಸಿದ್ದೇವೆ. ನಾನು ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಕೊಡವಾಗಿ ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭರು ಅವರಲ್ಲಿ ನಾನು ವಿನಂತಿಸ್ತೇನೆ. ತಾವು ಅವರ ವಿಚಾರಗಳನ್ನು ಹೇಳ್ಬೇಕಂತ ನಾನು ಹೇಳ್ತಾ ಇದ್ದೇನೆ. ಬಿಜಾಪುರ ಜಿಲ್ಲಾ ಚಲವಾದಿ ಮಹಾಸಭಾದ ಅಧ್ಯಕ್ಷರಾದಂಥ ಅಡ್ವೊಕೇಟ್ ಸುನೀಲ್ ಲೋಕಲಿ ಅವರು ನಮಗೆ ಬ್ರೀಫ್ ಮಾಡಿದ್ದಾರೆ. ಈ ಒಂದು ವಿಷಯ ನಿಖರವಾಗಿ ತಮಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಟಚೇಬಲ್ಸ್ ಆ್ಯಂಡ್ ಅನ್ಟಚೇಬಲ್ಸ್, ಸುಪ್ರೀಂ ಕೋರ್ಟ್ದು ಜಡ್ಜ್ಮೆಂಟ್ ಪ್ರಕಾರ ಟಚೇಬಲ್ಸ್ ಆ್ಯಂಡ್ ಅನ್ಟಚೇಬಲ್ಸ್. ಈಗೇನು ಅನ್ಟಚೇಬಲ್ಸ್ ಒಳಗೆ ಬರಲಿಕ್ಕೆ ಮೆಜಾರಿಟಿ ಕಮ್ಯುನಿಟಿ ಜನ ಎಂಟ್ರಿ ಆಗ್ತಾ ಇದ್ದಾರಲ್ಲ, ಇದು ಇಟ್ ಇಸ್ ಎ ಮೋಸ್ಟ್ ಕಂಡೆಮೇಬಲ್. ದಿಸ್ ಟೈಪ್ ಆಫ್ attitude by the Bedingama, it cannot be accepted because they belong to major community. As you are all well aware that they belong to major community. In spite of that, they are going to get the reservation benefit among the SCs. So it is condemnable. ದಯವಿಟ್ಟು ಇದನ್ನು ತಾವು ಅರ್ಥ ಮಾಡ್ಕೋಬೇಕು. ಅವರು ಈಗ ಈ SC ರೈಟ್ ಸಮುದಾಯದವ್ರದ್ದು ಎಲ್ಲ ಏನಂದ್ರೆ ಇನ್ನೂ 3-4 ದಿವಸದೊಳಗೆ ಗಣತಿ ಕೆಲಸ ಮುಗಿತಾ ಇದೆ. ಆ ಪ್ರಕಾರ ಸ್ಟೇಟ್ ಗೌರ್ಮೆಂಟ್ ಅವರು ಪ್ರಪೋರ್ಷನೇಟ್ಲಿ ಜಾತಿಗೆ ಅನುಸರಿಸಿ ಅವ್ರಿಗೆ ಏನು ಕೊಡಬೇಕು ಕೊಡ್ತಾರೆ, ಅದ್ರ ಬಗ್ಗೆ ಎರಡು ಮಾತು. ಆಮೇಲೆ ಇದ್ರಾಗ ಲೆಫ್ಟ್ ಏನದಲ್ಲ ಕಮ್ಯುನಿಟಿ ಅವರು ತಮ್ಮ ಏನದಲ್ಲ ಶೇರ್ ತಗೋತಾರೆ, ಅದ್ರ ಬಗ್ಗೆ ನಮ್ದು ಏನು ತಗೋದು. ಈಗ SC ಅಲ್ಲದವರು ಏನು ಎಂಟ್ರಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಲಿಸ್ಟ್ನೊಳಗೆ. ಸೊ this type of attitude it is condemnable as far as views expressed by our District President Mr. Sunil Lokli and myself and Mr. Subhas Pudimani. We are unitedly criticizing this type of attitude of the majority community, I mean Beda Jangama. So in this capacity, I am appealing to you all to express our opinion through your media that majority community people, I mean touchable, should not enter in the list of scheduled caste. We have already represented Chief Minister and Social Welfare Minister. ಕೊಟ್ಟಿದ್ದೇವೆ, ಆಗ್ರಹ ಮಾಡಿದ್ದೇವೆ. ನಿಮ್ಮ ಪ್ರಕಾರ ಎಷ್ಟು ಜನ ಇಲ್ಲಿಗಲ್ ಆಗಿ SC ಕ್ಯಾಟಗರಿ ಬಂದ? 587
ಈ ಟಚಬಲ್ಸ್ ಇವಾಗ ಸ್ಟಿಲ್ ಪೆಂಡಿಂಗ್ ಇದೆ ಕೇಸ್ ಕರ್ನಾಟಕದಲ್ಲಿ 587 ಜನ ಫೇಕ್ ಸರ್ಟಿಫಿಕೇಟ್ ಪೆಂಡಿಂಗ್ ಇಟ್ಟಿದ್ದಾರೆ. ಅದನ್ನ ರದ್ದು ಮಾಡಿಸಲಿಕ್ಕೆ ನಾವು ಆಗಾಗಲೇ ರಾಜ್ಯದಲ್ಲೇ 587 ಅಯ್ಯೋ ಇವನ್ ಕರ್ನಾಟಕ 587 ಪೆಂಡಿಂಗ್ ಆಗಿದೆ. ಪೆಂಡಿಂಗ್. ಸೊ ಅದಕ್ಕೆ ನಾವು ಏನ್ ಟೈಟಲ್ ಕೊಟ್ಟಿದೀವಿ ಅಂದ್ರೆ 101 ಪರಿಶಿಷ್ಟ ಜಾತಿಗಳ ಅನ್ನಕ್ಕೆ ಕನ್ನ ಹಾಕಿದ ನಕಲಿ ಬೇಡ ಜಂಗಮರು ಜಿಲ್ಲಾ ಛಲವಾದಿ ಮಹಾಸಭಾ ಖಂಡನೆ ಅಂತ ನಾವು ಕೊಟ್ಟಿದ್ದೀವಿ. ನೀವು ಕಾಪಿ 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 ಅವ್ರಿಗೆ ಕೊಡ್ತಾ ಇಲ್ಲ ಅಂದ್ರೆ ಈಗ ಮತ್ತೆ ಹೇಳಿದ ಮ್ಯಾಟ್ರ್ ಇದೆ. ಅಪ್ಲೈ ಮಾಡಿ 587 ಜನ ಅಪ್ಲೈ ಮಾಡ್ಯಾರ ರಾಜ್ಯದಲ್ಲಿ. ಮಾಡಿದ್ರೆ ಅವ್ರನ್ನ ರದ್ದುಪಡಿಸ್ಲಿಕ್ಕೆ ನಾವು ಆಗ್ರಹ ಮಾಡಿದಾಗ ಇನ್ನು ಪೆಂಡಿಂಗ್ ಇಟ್ಟಿದ್ದಾರೆ, ಮಾಡ್ತಾ ಇಲ್ಲ ಇನ್ನು. ಆಮೇಲೆ ನಾವು ನಮ್ದೇನ್ ಅಪೀಲ್ ಅಂದ್ರೆ ಎಲ್ಲಾ ತಹಶೀಲ್ದಾರ್ಗೆ ಮುಖ್ಯಮಂತ್ರಿಗಳು ಸುಳ್ಳು ಜಾತಿ ಪ್ರಮಾಣ ಪತ್ರಗಳು ಪತ್ತೆ ಹಚ್ಚಿ ಪ್ರಮಾಣ ಪತ್ರ ರದ್ದುಪಡಿಸ್ಬೇಕಂತ ಈಗಾಗಲೇ ನಾವು ಆಯೋಗಕ್ಕೂ ಬರ್ತಿದ್ದೀವಿ. ಇದು ಪೆಂಡಿಂಗ್ ಇರುವಂತದ್ದು ಆಲ್ರೆಡಿ ಆಗಿರುವಂತದ್ದು ಆಲ್ರೆಡಿ ಅವರು ಅದಾದ್ಮೇಲೆ ಇಶ್ಯೂಡ್ ಬೈ ತಹಶೀಲ್ದಾರ್ ಅಂದ್ರೆ ಆರ್ಡಿ ಆದ್ಮೇಲೆ ಕೊಟ್ಟಿರ್ತಾರೆ ಸರ್. 587 ನಿಖರವಾಗಿ ಕರ್ನಾಟಕದಲ್ಲಿ 587 ಜನ ಬೇಡ ಜಂಗಮ ಆಗಿದ್ದಾರೆ. ಅವ್ರಿಗೆ ಏನಂದ್ರೆ ನಿಜವಾದ ಬೇಡ ಪೆಂಡಿಂಗ್ ಮೀನ್ಸ್ ರದ್ದುಪಡಿಸ್ಲಿಕ್ಕೆ ಪೆಂಡಿಂಗ್ ಇದೆ ಅವ್ರದ್ದು. ಅಂದ್ರೆ ಆಗಿದ್ದು ಕೇಸ್ ಆಗಿದ್ದು ರದ್ದುಪಡಿಸ್ಲಿಕ್ಕೆ ನಾವು ಆಲ್ರೆಡಿ ಇಶ್ಯೂ ಸರ್ಟಿಫಿಕೇಟ್. ಅದಕ್ಕೆ ಅವ್ರದ್ದು ಏನಾಗಿದೆ ಅಂದ್ರೆ ಟೋಟಲ್ ಈಗ ಲಿಸ್ಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಅಲ್ಲಿ ಬರ್ತಕ್ಕಂಥದ್ದು 19ನೇ ಕಾಲಮ್. ಅವ್ರು ಇರ್ತಕ್ಕಂಥ ಕೆಲವೇ ಜನ ಇದು ಗೌರ್ಮೆಂಟ್ ಇದು ಮಾಡಿದ್ರು ಕೂಡ, ಸುಪ್ರೀಂ ಕೋರ್ಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಅನೌನ್ಸ್ ಮಾಡಿದ್ರು ಕೂಡ ಅವ್ರು 19ನೇ ಕಾಲಮ್ದಲ್ಲಿ ಬರ್ತಾರೆ 101 ಪರಿಶಿಷ್ಟ ಜಾತಿಯಲ್ಲಿ. ಕೆಲವರು ಇದ್ದಾರೆ, ನಾವು ಕೆಲವರು ಎಲ್ಲರೂ ನಕಲಿ ಬೇಡ ಜಂಗಮರು ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವರು ಇಲ್ಲಿ ಪುರೋಹಿತರು ಜಂಗಮರು ಒಳ್ಳೆ ಒಂದು ಗೌರವ ಸ್ಥಾನದಲ್ಲಿ ಇದ್ದವರು ಕೂಡ ವೀರಶೈವರು ಏನ್ ಮಾಡ್ತಾ ಇದ್ರು ಬೇಡ ಜಂಗಮ ಸರ್ಟಿಫಿಕೇಟ್ ತಗೊಂಡು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸ್ತಾ ಇದ್ದಾರೆ. ಪತ್ರಿಕಾ ಮಿತ್ರರಿಗೆ ಬೆಳಗಿನ ವಂದನೆಗಳು. ಈಗಾಗಲೇ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮುಖಂಡರು ಯಾತಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ ಅಂತ ಅನ್ನೋ ಬಗ್ಗೆ ಹೇಳಿದ್ದಾರೆ. ಆದಾಗ್ಯೂ ಸಹ ಈ 101 ಜಾತಿಗಳಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ನಾವು 37 ಜಾತಿಗಳ ಒಂದು ಪಟ್ಟಿಯನ್ನ ನಾವು ಮಾಡಿದ್ದೇವೆ. 37 ಜಾತಿಗಳು. ಆ 37 ಜಾತಿಗಳು ಯಾವುದು ಅಂತ ಅನ್ನುವಂಥದ್ದಾದ್ರೆ ಬಹುಶಃ ಇದು ಉತ್ತರ ಕರ್ನಾಟಕ ಭಾಗದಲ್ಲಿನೇ ಬರ್ತಕ್ಕಂಥ ಈ ಒಂದು ಜನಗಳು, ಈ ಒಂದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ 37 ಅನ್ನುವಂಥದ್ದು ಏನಿದೆಯಲ್ಲ 37 ಜಾತಿಗಳು. ಅದರಲ್ಲಿ ವಿಶೇಷವಾಗಿ 15, 16ನೇದು ಏನ್ ಕಾಲಮ್ ಇದೆ ಅದರಲ್ಲಿ ಹೊಲೆಯರ ಮತ್ತು ಹೊಲೆಯ ಅಂತ ಅನ್ನುವಂಥದ್ದು. ಯಾಕೆ ಈ ವಿಚಾರವನ್ನ ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಜುಕೇಟೆಡ್ ವಿಶೇಷವಾಗಿ ಒಂದೊಂದು ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಕೂಡ, ಬಹುಶಃ ನನಗನ್ನಿಸುವಂಥದ್ದು ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಅಥವಾ ಕೆಲವೊಂದು ಜನರು ತಮ್ಮ ಜಾತಿಯನ್ನ ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಆಗ್ತದೆ ಅಂತ ಅನ್ನುವಂಥದ್ದು ತಿಳಿದು ಬಂದಿದೆ. ಹಾಗಾಗಿ ಅದು ಆಗ್ಬಾರ್ದು ಅಂತ ಅನ್ನುವಂಥದ್ದು ಸರ್ಕಾರದ ಒಂದು ಉದ್ದೇಶದಿಂದ ಏಕ ಸದಸ್ಯರು ಸನ್ಮಾನ್ಯ ಎಚ್.ಎನ್. ನಾಗಮೋಹನ್ ದಾಸ್ ಅವರು ಏನಿದಾರಲ್ಲ ಅವರಿಂದ ಒಂದು ಆಯೋಗವನ್ನು ರಚನೆ ಮಾಡಿಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ಅದು ವಿಶೇಷವಾಗಿ ನಮ್ಮ ಕಲ್ಯಾಣ ಇಲಾಖೆಯಿಂದ ಅವ್ರಿಗೆ ಒಂದು ಆದೇಶವನ್ನ ಕೊಟ್ಟು ಈ ಒಂದು ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಅಂತ ಅನ್ನುವಂಥದ್ದನ್ನ ಅವರು ಕಳಿಸಿದ್ದಾರೆ. ಸೊ ಆ ಪ್ರಕಾರ ಆಗಿರ್ತಕ್ಕಂಥ ನಮ್ಗೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ದತ್ತಾಂಶಗಳು. ದತ್ತಾಂಶ ಅಂದ್ರೆ ಯಾವ ಜಾತಿಗಳು, ನಮ್ಮ ಒಂದು ಜಾತಿಯಲ್ಲಿ ಹರಿಜನ ಅಂತ ಅನ್ನುವಂಥದ್ದು ಮೊದಲಿಂದ ಹೇಳುವಂತಹದ್ದು. ಅದ್ರ ಜೊತೆಗೇನೆ ಈಗ ಇರ್ತಕ್ಕಂಥದ್ದು ಈಗ ಬೇಡ ಜಂಗಮ ಅಂತ ಅನ್ನುವಂಥದ್ದು ಏನಿದೆ ಅಲ್ಲ, ಬೇಡ ಜಂಗಮ ಅನ್ನುವಂಥದ್ದು ಇಲ್ಲಿ ಇಲ್ಲ. ಕೆಲವೊಂದು ಬೇರೆ ಒಂದು ಸಮುದಾಯದವ್ರು ಹೇಳ್ತಾರೆ ಬೇಡ ಜಂಗಮದವರು ಅಂತ ಹೇಳಿದ್ರೆ ಅವರು ಒಂದು ವೇಳೆ ಇನ್ಕ್ಲೂಡ್ ಆಯ್ತು ಅಂತ ಇದರಲ್ಲಿ ಈಗಿರ್ತಕ್ಕಂಥ 500ಕ್ಕಿಂತ ಒಂದು 5,000ವರೆಗೂ ಅದು ಆಗ್ಬಹುದು ಅಂತ ಅನ್ನುವಂಥದ್ದು ಒಂದು ನಮ್ಮ ಒಂದು ಅಂದಾಜಿದೆ. ಹಾಗಾಗಿ ನಮ್ಮ ಒಂದು ಜನರಿಗೆ ಒಂದು ಅನ್ಯಾಯ ಆಗ್ಬಾರ್ದು. ಪರಿಶಿಷ್ಟ ಜಾತಿಯವರು ಯಾವುದೇ ಪರಿಶಿಷ್ಟ ಜಾತಿಯವರು ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಅನ್ಯಾಯ ಆಗ್ಬಾರ್ದು ಮತ್ತು ಅವರಿಗೆ ಸಿಗ್ತಕ್ಕಂಥ ಸವಲತ್ತುಗಳು ಸರಿಯಾದ ಸಮರ್ಪಕವಾಗಿ ಸಿಗಬೇಕಾದ್ರೆ ಈ ಒಂದು ಅಭಿಯಾನ ಏನ್ ಮಾಡ್ತಾ ಇದ್ದೀವಿ, ಮನೆ ಮನೆಗೆ ಏನು ನಾವು ಅಭಿಯಾನ ಮಾಡ್ತಾ ಇದ್ದೇವೆ, ಇದು ಸಮರ್ಪಕವಾಗಿ ನಡಿಬೇಕು, ಸಮರ್ಪಕವಾಗಿ ನಡೀಲಿ ಅಂತ ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಒಂದು ಆದೇಶ ಮಾಡಿದೆ. ಆದೇಶ ಪ್ರಕಾರ ಮಾಡ್ತಾ ಇದೆ. ಈಗ ಇವತ್ತಿಗೆ ಒಂದು ಬಹುಶಃ 29ನೇ ತಾರೀಕಿನವರೆಗೂ ಕೂಡ ಅದು ಎಕ್ಸ್ಟೆನ್ಷನ್ ಅಂತ ಹೇಳಿದ್ರೆ ಮುಂದುವರಿಸಿದ್ದಾರೆ ಅದು. ಹಾಗಾಗಿ ಅಲ್ಲಿವರೆಗೂ ಕೂಡ ಇದು ನಡೀತದೆ ಅಂತ ಅನ್ನುವಂಥದ್ದು ನಮ್ಮ ಒಂದು ವಿಚಾರ. ಹಾಗಾಗಿ ತಮ್ಮ ಮೂಲಕ ನಾವು ತಿಳಿಸಿಕೊಡೋದು ಹೇಳುದು ಏನು ಅಂತ ಹೇಳಿದ್ರೆ, ನಮ್ಮ ಒಂದು ಜಾತಿ ಏನಿದೆಯಲ್ಲ ಆ ಜಾತಿ ಒಂದು
ನಿಖರವಾಗಿ ಪ್ರಖರವಾಗಿ ಅವರ ಒಂದು ಸರ್ಟಿಫಿಕೇಟ್ ಆಯ್ತು ಮತ್ತು ಇನ್ನೊಂದಾಯ್ತು, ಅದರಲ್ಲಿ ಇರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಪ್ರಕಾರ ಆ ಜಾತಿಯನ್ನ ಹೇಳಬೇಕು. ಹೇಳಿದ್ರೆ ಸರಿಯಾದ ರೀತಿಯಿಂದ ಅವರಿಗೆ ಇರುವ ಸರ್ಕಾರದಿಂದ ಬರುವ ಸೌಲಭ್ಯಗಳು ಸಿಗ್ತದೆ ಅಂತನ್ನುವಂಥದ್ದು ಆ ಒಂದು ಉದ್ದೇಶದಿಂದ ಇದನ್ನ ನಾವು ಮಾಡ್ತಾ ಇದ್ದೇವೆ. ಸರ್ಕಾರ ಇದನ್ನ ಆದೇಶವನ್ನು ಮಾಡಿದೆ ಅಂತನ್ನುವಂಥದ್ದು ತಮ್ಮ ಮೂಲಕ ಎಲ್ಲರಿಗೂ ಕೂಡ ತಿಳುವಳಿಕೆ ಆಗುವ ರೀತಿಯಲ್ಲಿ ಹೇಳಬೇಕು ಅಂತ ನನ್ನ ಒಂದು ವಿಚಾರ. 587 ವಾಪಸ್ ಬರ್ತೀನಿ. 587 ಜನ ಅವ್ರಿಗೆ ಬೇರೆ ಬೇರೆ ಹುದ್ದೆಯಲ್ಲಿ ಬಂದಿರ್ಬೇಕು, ಸರ್ಕಾರಿ ಅಧಿಕಾರಿ ಆಗಿರ್ಬೇಕು, ಬೇರೆ ಬೇರೆ ಆರ್ಡರ್ ಆಗಿರ್ಬೇಕಲ್ಲ, ಇವ್ರು ಅದೇ ಮುಂದುವರೆದಾರ. ಕೆಲವೊಬ್ಬರನ್ನ ಸಸ್ಪೆನ್ಷನ್ ಮಾಡಿದ್ದಾರೆ, ಕೆಲವೊಬ್ಬರಿಗೆ ಇನ್ನು ನೋಟಿಸ್ ಇಶ್ಯೂ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ. ಈ ರೀತಿಯಾಗಿ ಟೋಟಲ್ 587 ಸ್ಟಿಲ್ ಪೆಂಡಿಂಗ್. ಕೋರ್ಟ್ ಆದೇಶ ಆಗಿ ಕೋರ್ಟ್ ಡಿಸಿಷನ್ ಅದು ಏನ್ ಮಾಡ್ತೈತೆ ಅವ್ರಿಗೆ ಬಿಟ್ಟಿದ್ಬೇಕು, ಕೋರ್ಟ್. ಆದ್ರೆ ನಮ್ಮ ಫೀಲಿಂಗ್ಸ್ ಏನಂದ್ರೆ ನಮ್ಮ ಒಂದು ಸೌಲಭ್ಯನ ಅವ್ರು ತಗೊಂಡು ಮುಂದುವರಿತಾ ಇರೋದಕ್ಕೆ ಒಂದು ಖಂಡನೆ ಮಾಡ್ತಾ ಇದ್ದಾರೆ. ನಮ್ಮ ವಿಜಯಕರ್ ಒಂದೆರಡು ಅನಿಸಿಕೆಗಳನ್ನು ಹೇಳ್ತಾರೆ. ಆತ್ಮೀಯ ಮಾಧ್ಯಮದ ಮಿತ್ರರೇ, ಜಿಲ್ಲಾ ಛಲವಾದಿ ಮಹಾಸಭಾದ ವತಿಯಿಂದ ಕರ್ನಾಟಕ ಜನ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಸರ್ವೆ ಕಾರ್ಯದಲ್ಲಿ ಸಮಾಜದ ಎಲ್ಲರೂ ಭಾಗಿಯಾಗಬೇಕು ಅಂತಕ್ಕಂಥ ಕರೆಯನ್ನು ಕೊಡುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅವರಿಗೆ ನಾನು ಬಹಳ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ನಮಗೆಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇರೋದು ಏನು ಅಂತಂದ್ರೆ ಈ ಬೇಡ ಜಂಗಮ ಅನ್ನುವಂಥ ವಿಷಯ. ಬೇಡ ಜಂಗಮ ಅದಾರ ಅವ್ರು ಯಾರು ಅದಾರ? ಈ ಜಿಲ್ಲೆಯೊಳಗೆ ಒಂದು 12 ಮನಿ ಅದ, ಗುಲ್ಬರ್ಗಾ ಜಿಲ್ಲೆಯೊಳಗೆ ಒಂದು ಸ್ವಲ್ಪ ಅದಾರ. ಆದ್ರೆ ಅವಕ್ಕೂ ಕೂಡ ಅವೇರ್ನೆಸ್ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಈ ಲಿಂಗಾಯತರಲ್ಲಿ ಇರ್ತಕ್ಕಂಥ ಕೆಲವೊಬ್ರು ಪಟ್ಟಭದ್ರ ನಮ್ಮ ಸ್ವಾಮಿಗಳೇನದಾರ, ನಾವು ಬೇಡ ಜಂಗಮರು ಅಂತಕ್ಕಂಥ ಒಂದು ಕೆಟ್ಟ ಮನೋಭಾವನೆಗೆ ಅವ್ರು ಬಂದಾರ. ಯಾಕೆ ಬಂದಾರೋ ಗೊತ್ತಿಲ್ಲ. ಸರ್ಕಾರದಿಂದ ತೆಗೆದುಕೊಳ್ಳೋದಕ್ಕೆ ನಮ್ಗೆ ಯಾವ ಅಭಿಪ್ರಾಯವೂ ಇಲ್ಲ. ಆದರೆ ನೀವು ಬೇಡ ಜಂಗಮರ ಅಲ್ಲ. ದ ಡೆಫಿನಿಷನ್ ಆಫ್ ಬೇಡ ಜಂಗಮ ಈಸ್ ಕನ್ಸರ್ನ್, ಅದು ಇಟ್ ಇಸ್ ವೆರಿ ಪೆಕ್ಯುಲರ್. ಅವ ಯಾರು ಇರ್ಬೇಕು, ಅವ ಹೆಂತಾವ, ಅವ್ರ ಕೆಲಸ ಏನು, ಅದೆಲ್ಲ ಇದೆ. ಅದನ್ನೆಲ್ಲವನ್ನು ಗಾಳಿಗೆ ತೂರಿ ಈಗಾಗಲೇ ವಕೀಲರು ಹೇಳಿದಾಗ 500 ಜನ ಅದು ಪಟ್ ಸರ್ಟಿಫಿಕೇಟ್ ತಗೊಂಡು ಆಫೀಸರ್ ಆಗ್ಯಾರ ಅಂತೇಳಿ ಅದನ್ನು ಇಶ್ಯೂ ಮಾಡಿದಂತ ಆಫೀಸರ್ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಕೆಲಸ ಸರ್ಕಾರ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ತಾವು ಅವರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ನಮ್ಮ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಆದರೆ ಅವರು ಬೇಡ ಜಂಗಮರು ಅಲ್ಲ. ಯಾರು ಬೇಡ ಜಂಗಮರು? ಜಿಲ್ಲೆಯಲ್ಲಿ ಒಂದು 5-10 ಮನಿ ಸಿಗ್ತಾವ, ಅಥವಾ ಎಂಟೈರ್ ನೇಷನ್ ನಮ್ಮ ರಾಜ್ಯದೊಳಗನೆ ಸುಮಾರು ಸ್ವಲ್ಪ ಜನ ಸಿಗ್ತಾರ. ಅಂತ ಒಂದು ಅವ್ಯವಸ್ಥಿತವಾದಂತಹ ಆ ಕುಟುಂಬಗಳಿಗೆ ಅನ್ಯಾಯ ಮಾಡ್ತಕ್ಕಂಥ ಒಂದು ಪಟ್ಟಭದ್ರರು ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ವಿಷಾದ ಅನಿಸುತ್ತೆ. ಅದಕ್ಕೆ ಸರ್ಕಾರದವರು ಮಾನ್ಯ ತಹಸೀಲ್ದಾರ್ಗಳು ಯಾರು ಆ ಪಟ್ಟಿ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡ್ಯಾರ ಅವರನ್ನು ತತ್ಕ್ಷಣದಿಂದ ರದ್ದು ಮಾಡಬೇಕು. ಅಂದಾಗ ಸರ್ಕಾರ ನಮ್ಮ ಪರ ಐತಿ ಅಥವಾ ನಿಜವಾದ ಬೇಡ ಜಂಗಮರ ಪರ ಐತಿ ಅಂತ ಹೇಳಿಕ್ ಸಾಧ್ಯವೇ ವಿನ ಅನ್ನೆಸರಿ ಯಾರೋ ಸರ್ಟಿಫಿಕೇಟ್ ಕೊಟ್ಟರು, ನಮ್ಮಂತವ್ರು ಯಾರೋ ರಾಜಕಾರಣಿಗಳು ಹೇಳಿದ್ರು, ಅವ ಹಂಗ ಮುಂದುವರೆದಂದ್ರ ಇದು ಅನ್ಯಾಯ ಮುಂದುವರಿತಾ ಇದೆ. ದಯಮಾಡಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ, ಸರ್ಕಾರದಲ್ಲಿ ಮತ್ತು ಪ್ರಜ್ಞಾವಂತ ಜನರಲ್ಲಿ ಅವರು ಯಾವುದೇ ಸಮಾಜದ ಪಟ್ಟಿ ಆಗ್ತಕ್ಕಂಥದ್ದನ್ನ ನೀವು ನಿರ್ದಾಕ್ಷಿಣ್ಯವಾಗಿ ಖಂಡನೆ ಮಾಡದೆ ಹೋದ್ರೆ ಇಂಥ ಶಕ್ತಿಗಳು ಬೆಳೀತವೆ. ಇವು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಅಥವಾ ಯಾರಿಗಾದ್ರೂ ಅನ್ಯಾಯ ಆಗೋದು ಗ್ಯಾರಂಟಿನೇ. ಅದಕ್ಕಾಗಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ, ಮಾಧ್ಯಮದ ಮಿತ್ರರಲ್ಲಿ ಹೂ ಈಸ್ ಬೇಡ ಜಂಗಮ ಅದನ್ನು ತಾವು ಬಹಳ ಪ್ರಚಾರ ಮಾಡಿದರೆ ದಯವಿಟ್ಟು ಆ ನಿಜವಾದ ಬೇಡ ಜಂಗಮರಿಗೆ ತಾವು ಒಳ್ಳೆಯ ಕೆಲಸವನ್ನ ಮಾಡಿದಂತ ಆಗುತ್ತೆ, ಅವ್ರು ಎತ್ತಿ ಹಿಡಿಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಕೆಲವು ಬೇಡ ಜಂಗಮರನ್ನ ಗುರುತಿಸಿ ಅವ್ರದ್ದು ಏನಪ್ಪ ವೃತ್ತಿ ಅಂತಂದ್ರೆ, ಅವ್ರು ಅಲ್ಯಾರ್ ಒರಿಜಿನಲಿ ಫ್ರಮ್ ಆಂಧ್ರ ಪ್ರದೇಶ್, ಮೂಲತಃ ಆಂಧ್ರ ಪ್ರದೇಶದವರು, ಅಲೆಮಾರಿ ಜನಾಂಗದವರು. ಅಂದ್ರೆ ಅವ್ರದ್ದು ವೃತ್ತಿ ಅಂದ್ರೆ ಬೇಟೆ ಆಡ್ತಕ್ಕಂಥದ್ದು. ಅವ್ರ ಆಹಾರ ಪದ್ಧತಿ ಕಾಡಿನಲ್ಲಿರ್ತಕ್ಕಂಥ ಹಂದಿ, ಭಿಕ್ಷೆ ಬಿಡುದು. ವಿಶೇಷವಾಗಿ ಆ ಜಂಗಮರು ಬಲೆಯ ಮತ್ತು ಮಾದಿಗರ ಮನೆಯಲ್ಲಿ ಒಂದು ಆಶ್ರಯಕ್ಕಾಗಿ ಇದ್ದಂತ ಕೂಡ ಒಂದು ಇದು ವಸ್ತು ಸ್ಥಿತಿ ನಡೆದಿರ್ತಕ್ಕಂಥ ಹಿಂದೆ 60-70 ವರ್ಷದ ಹಿಂದೆ. ಇದು 1990ರಲ್ಲಿ ಅವ್ರಿಗೆ ಗುರುತಿಸಿದ್ದಾರೆ. ಬಟ್ ಅದನ್ನ ದುರುಪಯೋಗ ಮಾಡ್ತಕ್ಕಂಥ ಇವತ್ತು ಏನು ಹೇಳಿದ್ರು ಪಟ್ಟಭದ್ರ ಹಿತಾಸಕ್ತಿಗಳು, ವೀರ್ಶಿ ಅವರು ಕೂಡ ಕೆಲವೊಬ್ಬರು ಬಂದು ಸುಮಾರು ನಾನು ಹೇಳಿದಾಗ 587 ಕೇಸ್ ಇವತ್ತು ಎಲ್ಲರೂ ಕೆಲವೊಂದು ಕಡೆ ನೌಕರಿ ಅವ್ರ ಮೇಲೆಲ್ಲ ಕೇಸ್ ಆಗಿದ್ದಾವೆ. ಸರ್ಚ್ ಮಾಡ್ತಾ ಇದ್ದಾರೆ, ಇನ್ನೂ ಸರ್ಕಾರ ಇದನ್ನ ಮಾಡ್ತಾ ಇದೆ. ದಯವಿಟ್ಟು ಇದನ್ನ ಇದ್ರ ಜೊತೆಗೆ ನಮ್ಮ ಅಭಿಮಾನದ ಏನೋ ಅದು ಇದು ಇದೆಯಲ್ಲ ಅದು 29ರವರೆಗೆ ನಮ್ಮ ಜಾತಿ ಗಣತಿಯಲ್ಲಿ ಕರೆಕ್ಟ್ ನಮೂದಿಸಲಿಕ್ಕೆ ತಮಗೆ ತಮ್ಮ ಮೂಲಕ ಪ್ರಕಟಪಡಿಸಬೇಕಾದ್ರೆ ವಿನಂತಿಸ್ತಾ ಇದ್ದೀನಿ.
ಮಿತವಾದಿ ಬಳಸ್ತೀವಿ, ಕೆಲವು ಚೆಲುವಾದಿ ಬಳಸ್ತೀವಿ. ಅದೇನದು ಒಂದೇನಾ ಅಥವಾ ಅದರಲ್ಲಿ ಏನೋ ವ್ಯತ್ಯಾಸ ಇದೆ? ಸರ್, ಛಲವಾದಿನೇ. ಛಲವಾದಿನೇ ಅದು. ಛಲವಾದಿ, ಛಲವಾದಿ ಅಂದ್ರೆ ಛಲ ಅಂತಂದ್ರೆ ಹಠವಾದಿ ಅಂತ. ಆಕ್ಚುಲಿ ಅದು ಆ ಮೀನಿಂಗ್ ಆ ರೀತಿ ಡಿಕ್ಷನರಿ ನಾವು ಮೀನಿಂಗ್ ತಗೊಂಡ್ರೆ ಛಲವಾದಿ ಅಂತನ್ನುವಂಥದ್ದು. ಬಟ್ ಚೆಲುವಾದಿ ಅಂದ್ರೆ ಒಂಥರ ಛಲವಾದಿ, ಬೇಗರ್ ಇಲ್ಲೇ ನಮ್ಮ ಜಿಲ್ಲೆನೇ ತಗೊಳ್ಳಿ ನೀವು ಎಲ್ಲಿ ಎರಡು ಬಳಕೆಯಲ್ಲಿದೆ. ಹೌದು ಹೌದು, ಆಯ್ತು. ಎರಡು ಏನು ಸರಿನೇ ಅಲ್ಲ. ಹೌದು ಸರಿನಾ? ಸರಿ. ಒಲೆಯ ಒಲೆಯರ ಒಲೇರ್ ಅಂತನೂ ಮಹಾರ್ ಈಗ ಎಲ್ಲ ಬೇರೆ ಬೇರೆ. ಒಂದ್ ದುರ್ದೈವದ ಆಗಲೇ ನಮ್ಮ ವಕೀಲರು ಹೇಳಿದ್ರು, ಸಾಹೇಬ್ರ ಹೇಳಿದ್ರು, ಇವತ್ತಿಗೂ ಹೆಸರು ಹೇಳದೆ ಇರ್ತಕ್ಕಂಥ ಮನಿ ತಗೊಂಡಿವಿ. ಮನಿ ಒಲೆಯರ ಅಂತಂದ ಕೂಡ ಮನಿ ಕೊಡುದೇ ಇಲ್ಲ ಯಾರು. ಆಫೀಸರ್ಗೆ MLA ಕೊಡ್ಬೋದು, ಸಣ್ಣ ಸಣ್ಣ ನೌಕರಸ್ಥರು ಪಾಪ ಬಡವ್ರಿಗೆ ಕೊಡುದಿಲ್ಲ, ಸುಳ್ಳು ಹೇಳಿ ತಗೊಂಡಿರ್ತೀವಿ. ಅವ್ರಿಗೆ ಇದ್ರಾಗ ಬಂದು ಹೇಳಕ್ ಆಗುದಿಲ್ಲ. ಅದಕ್ಕೆ ಅಂಥವ್ರಿಗೂ ಹೇಳ್ರಿ, ನೀವು ಎಲ್ಲೇ ಇರ್ರಿ, ನೀವು ಬಂದು ಆ ಆ್ಯಪಿಗೆ ಅಪ್ಲೈ ಮಾಡ್ರಿ, ಆ ಛಲವಾದಿ ಅಂತ ಹೇಳ್ರಿ, ಧೈರ್ಯವಾಗಿ ಹೇಳ್ರಿ, ಮಾದ್ರ ಅಂತ ಛಲವಾಗಿ ಹೇಳ್ರಿ, ಬೇಡ ಜಂಗಮ ಇದ್ರು ಬೇಡ ಜಂಗಮ ಅಂತ ಧೈರ್ಯವಾಗಿ ಹೇಳ್ರಿ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।